ಬೆಳಗಾವಿ ಜಿಲ್ಲೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ್ವಸಹಾಯ ಸಂಘದ ವತಿಯಿಂದ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮವನ್ನು ನರಸಾಪುರ ಗ್ರಾಮದ ರಂಗಮಂದಿರದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು, ಉದ್ಘಾಟಕರಾಗಿ ಶ್ರೀ ಪ್ರದೀಪಣ್ಣ ಪಟ್ಟಣ್ರವರು, ಕಾರ್ಯಕ್ರಮದ ದಿವ್ಯ ಜ್ಯೋತಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಮಲವ್ವ ಒಡೆಕನವರ್, ಗ್ರಾಮದ ಹಿರಿಯರು, ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕರಾದ ಅಲೋಕ್ ಕುಮಾರ್ ರವರು, ಪಂಚಾಯಿತಿ ಸದಸ್ಯರ ಸಹಭಾಗಿತ್ವದಲ್ಲಿ ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗೊಡಾಚಿ, ನರಸಾಪುರ, ಚಿಲಮೂರ ಗ್ರಾಮದ ಮಹಿಳಾ ಸದಸ್ಯರು ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ಆಶೀರ್ವಚನವನ್ನ ನೀಡಬೇಕಾಗಿ 50,000 ರೂಪಾಯಿ ಸಹಾಯಧನವನ್ನು ಮಂಜೂರಾತಿ ಮಾಡಿದ್ದಾರೆ. ಇವತ್ತು ಆ ಮಂಜೂರಾತಿ ಪತ್ರವನ್ನು ನಮ್ಮ ಶಾಸಕರ ಸಹೋದರರು ಕಮಿಟಿಯವರಿಗೆ ಹಸ್ತಾಂತರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದೆ. ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 1,50,000 ರೂಪಾಯಿ ಸಹಾಯಧನದ ಮಂಜೂರಾತಿ ಪತ್ರವನ್ನ ಇದೀಗ ಹಸ್ತಾಂತರ ಶಾಸಕರ ಸಹೋದರಾದಂತ ಶ್ರೀ ಪ್ರದೀಪ್ ಪಟ್ಟಣ್ ಸರ್ ಅವರಿಂದ ಸಮುದಾಯದ ಅಭಿವೃದ್ಧಿಗೆ ಈ ಭಾಗ್ಯ ನನಗೆ ಸಿಕ್ಕೈತಿ. ಈಗ ಅದೃಷ್ಟ ಹೆಂಗಪ್ಪ ಅಂತಂತಂದ್ರೆ ನಮ್ಮ ಸಹೋದರ ಶಾಸಕರು ಬರೋರಿದ್ರು, ಕಾರಣಾಂತರಗಳಿಂದ ಅವರು ಲೋಕಾಪುರ ಸಾಲಾಪುರಕ್ಕೆ ಬಂದಿದ್ರು. ಇಲ್ಲಿ ಬರೋದು ಅಜ್ಜಾರ್ ಬಂದಾರ ಒಂದು ಸ್ವಲ್ಪ ಎಲ್ಲ ಇಲ್ಲಿ ಸಂಘಟಿದ್ರು. ಅರ್ಜೆಂಟ್ ಬರ್ರಿ ಸ್ವಾಮಿಗಳು ಸ್ವಾಮಿಗಳು ಕಾಯಿಸೋದು ಸರಿ ಇರಲ್ಲಪ್ಪ, ನೀವು ಹೋಗ್ಬಿಡು ಅಂತ ಹೇಳಿದ್ರು. ಅದಕ್ಕೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಮತ್ತು ನನಗೆ ಇನ್ನೊಂದೇನಪ್ಪ ಅಂತಂದ್ರೆ ಭಾಳ ಸಂತೋಷ, ಆ ಅದೃಷ್ಟ ನನಗೆ ಒಲಿತಲ್ಲ ಅಂತ ಹೇಳಿ ನಂಗೆ ಭಾಳ ಸಂತೋಷ ಆಗೈತಿ. ಈಗ ಅಜ್ಜಾರು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗೈತಿ. ಅದಕ್ಕೆ ಧರ್ಮಸ್ಥಳ ಅಂತ ಪುಣ್ಯವಂತರು ನಮಗೆ ದೊರಕಿರೋದು ಭಾಳ ಸಂತೋಷ. ಮತ್ತು ಅವ್ರಿಗೆಲ್ಲ ದೇವರ ಆಯಸ್ಸು ಆರೋಗ್ಯ ಕೊಡಲಿ. ಹಾಗೆ ಎಲ್ಲರಿಗೂ ಏನು ಸಂಘಟಕರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಭಾಳ ಪವಿತ್ರ ಹಣ ಅದು. ಇದು ಭಾಳ ಇನ್ನೇನೋ ನೀವು ಯಾವ್ದಾರ ಎಲ್ಲಿಯಾದಾರ ಹಣ ನೀವು ಏನಾರ ತಗೊಂಡ್ರಿ ಏನಾರ ಆಗಕ್ಕಿಲ್ಲ. ಇದು ಧರ್ಮಸ್ಥಳದ ಮಂಜುನಾಥನ ಆಣೆ ಇಟ್ಟು ಎಂತಿಂತ ರಾಜಕಾರಣಿಗಳು ಹೋಗಿ ಧರ್ಮಸ್ಥಳದ ಮಂಜುನಾಥನ ಆಣೆ ಇಟ್ರ ಅವ್ರು ಸುಳ್ಳು ಆಗಿದ್ರ ಅವ್ರು ಪೆಟ್ಟು ತಿಂದಾರ. ಮತ್ತೆ ನೀವು ಈ ಹಣ ತಗೊಳ್ಕೊಂಡು ಇವತ್ತು ನಮ್ಮ ದೇಶಕ್ಕೆ ಏನು ನಿಮ್ಗೆ ಯಾಕೆ ಮಹಿಳೆಯರಿಗೆ ಕೊಡಕತ್ತಾರ? ಭಾಳ ಚೆನ್ನಾಗಿ ಸಂಯೋಜನೆ ಮಾಡ್ಯಾರ ಅವರು. ಧರ್ಮಸ್ಥಳದ ಸಂಯೋಜನೆ ನೋಡು. ಸ್ತ್ರೀ ಶಕ್ತಿ ಈ ಸರ್ಕಾರ 5 ಗ್ಯಾರಂಟಿ ತಂತು. ನೀವು ಒಬ್ಬರಿಗೆಲ್ಲ ಗಂಡಸರಿಗೆ ಬಸ್ ಫ್ರೀ ಕೊಟ್ರ ಇದು ಏನೈತೆ? ನಮ್ಮ ಪಟ್ಟಣ ಸಾಹೇಬ್ರು ಇಲ್ಲೇ ಅದಾರ. ಏನೋ ಬಸ್ ಫ್ರೀ, ನಿಮಗೆ 2,000 ರೂಪಾಯಿ ತಿಂಗಳಿಗೆ ಹಣ, ಲೈಟು ಫ್ರೀ, ಅಕ್ಕಿ ಫ್ರೀ, ಮತ್ತೆ 5 ಯೋಜನೆ. ಪ್ರಜೆಗಳು ಸರ್ಕಾರವನ್ನೇ ಅವಲಂಬನೆ ಮಾಡತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಆ ವ್ಯವಸ್ಥೆಯನ್ನು ನಮ್ಮ ಧರ್ಮಸ್ಥಳದ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಈ ಎಲ್ಲ ಸಾಮೂಹಿಕವಾಗಿರ್ತಕ್ಕಂಥ ಎಲ್ಲಿ ಊರದವು ಅಲ್ಲಿ ಮಹಿಳಾ ಸಂಘಗಳನ್ನು ಮಾಡಿಕೊಂಡು ಆ ಧರ್ಮಸ್ಥಳದ ಫಂಡು ಏನು ನೀವು ಸಾಲ ರೂಪದಲ್ಲಿ ಬಂದು ತೆಗೆದುಕೊಂಡು ನಿಮ್ಮ ಮನೆಯನ್ನು ಏನಂದ್ರೆ ನಿಮ್ಮ ಸಾಂಸಾರಿಕ ವ್ಯವಸ್ಥೆಯನ್ನು ಈ ಫಂಡಿನಿಂದ ಉದ್ಧಾರ ಮಾಡಿಕೊಳ್ತಾ ಇದ್ದೀರಿ. ಐತಿಲ್ಲ ತಾಯಿಗಳ?